Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 32 verse 11. Like an eagle teaching its young to fly, catching them safely on its spreading wings, the Lord kept Israel from falling. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 11ನೇ ವಚನ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು. ಇವತ್ತಿನ ವಾಕ್ಯದಲ್ಲಿ ನಾವು ಒಂದು ಹದ್ದು ತನ್ನ ಮರಿಗಳನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸುತ್ತದೆ, ಯಾವ ರೀತಿಯಲ್ಲಿ ಹಾರಾಡುವುದನ್ನು ಕಲಿಸುತ್ತದೆ ಎನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ತಾಯಿ ಹದ್ದು ತನ್ನ ರೆಕ್ಕೆಗಳನ್ನು ಚಾಚುತ್ತದೆ. ಆಗ ಆ ರೆಕ್ಕೆಗಳನ್ನು ಚಾಚಿದ್ದನ್ನು ಕಂಡಿರುವಂತಹ ಅದರ ಮರಿಗಳು, ಅದರಲ್ಲಿ ಕೆಲವೊಂದು ಮರಿಗಳು ತಾಯಿ ಹದ್ದಿನ ಹತ್ತಿರ ಓಡಿ ಬಂದು ಆ ತಾಯಿಯ ರೆಕ್ಕೆಗಳ ಮೇಲೆ ಹತ್ತುತ್ತವೆ. ಆದರೆ ಕೆಲವೊಂದು ಮರಿಗಳು ಆ ತಾಯಿ ಕರೆದಾಗ್ಯೂ ಕೂಡ, ರೆಕ್ಕೆಗಳನ್ನು ಚಾಚಿದಾಗ್ಯೂ ಕೂಡ ಅದನ್ನು ನಿರ್ಲಕ್ಷಿಸುವಂಥವುಗಳಾಗಿವೆ. ಆ ಸಮಯದಲ್ಲಿ ಆ ತಾಯಿ ಹದ್ದು ತನ್ನ ರೆಕ್ಕೆಗಳನ್ನು ಚಾಚಿ ಅವುಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತದೆ. ಇಲ್ಲಿ ದೇವರು ಈ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹದ್ದು ಹೇಗೆ ತನ್ನ ರೆಕ್ಕೆಗಳನ್ನು ಚಾಚಿ ತನ್ನ ಮರಿಗಳ ಬಳಿಯಲ್ಲಿಯೇ ಹಾರಾಡುತ್ತದೋ ಮತ್ತು ಆ ಮರಿಗಳು ಬೀಳದ ಹಾಗೆ ಅವುಗಳನ್ನು ಕಾಪಾಡುತ್ತದೋ, ಅದೇ ರೀತಿಯಲ್ಲಿ ನಾನು ಇಸ್ರಾಯೇಲರನ್ನು ಹೊತ್ತುಕೊಂಡು ಅವರು ಸೇರಬೇಕಾದ ನನ್ನ ಸ್ಥಳಕ್ಕೆ ಸೇರಿಸಿದ್ದನ್ನು ನೀವು ನೋಡಿದ್ದೀರಿ ಎಂಬುದಾಗಿ ವಿಮೋಚನೆ ಕಾಂಡ 19:4 ಇಲ್ಲಿ ಕರ್ತನು ಹೇಳ್ತಾ ಇದ್ದಾರೆ ಪ್ರಿಯರೇ. ಹೌದು, ಆ ಕೆಲವೊಂದು ಮರಿಗಳು ತಾಯಿ ಹದ್ದು ಕರೆದಾಗ್ಯೂ ಕೂಡ ಹೇಗೆ ಬರುವುದಿಲ್ಲವೋ ಅದೇ ರೀತಿಯಲ್ಲಿ ನಮ್ಮಲ್ಲಿಯೂ ಕೂಡ ಅನೇಕರು ಕರ್ತನು ಕರೆದಾಗ್ಯೂ ಕೂಡ ಕರ್ತನ ಬಳಿಗೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ. ಇಲ್ಲಿ ಇಸ್ರಾಯೇಲರ ಬಗ್ಗೆ ನಾವು ನೋಡ್ತೇವೆ. ಅವರು 430 ವರ್ಷಗಳು ಐಗುಪ್ತ ದೇಶದಲ್ಲಿ ಫರೋಹನ ಆಧಿಪತ್ಯಕ್ಕೆ ಒಳಗಾಗಿ ಗುಲಾಮರಾಗಿ ಅಲ್ಲಿ ವಾಸಿಸಿದರು. ಇಲ್ಲಿ ದೇವರು ಕರೆದಾಗ ಅವರಲ್ಲಿ ಅನೇಕರಿಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ. ಆದುದರಿಂದ ಅಲ್ಲಿ ದೇವರು ಒಂದು ಕಡೆ ಫರೋಹನ ಹೃದಯವನ್ನು ಕಠಿಣಪಡಿಸಿದರು, ಮತ್ತೊಂದು ಕಡೆ ಅವರಿಗೆ ಬಾಧೆಗಳನ್ನು ಬರಮಾಡಿದರು ಪ್ರಿಯರೇ. ಕೊನೆಗೆ ಇಸ್ರಾಯೇಲರನ್ನ ಕರ್ತನು ಆ ಹದ್ದು ತನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಬರುವಂತೆ ಹೊರಗೆ ಬಂದರು. ಮುಂದೆ ಕೆಂಪು ಸಮುದ್ರ ಇಸ್ರಾಯೇಲರಿಗೆ ದಾರಿ ಬಿಟ್ಟಿತ್ತು. ಹೀಗೆ 40 ವರ್ಷಗಳು ಕರ್ತನು ಮಾಡಿರ್ತಕ್ಕಂಥ ಕಾರ್ಯಗಳೆಲ್ಲವನ್ನು ಅವರು ಅರಣ್ಯದಲ್ಲಿ ನೋಡಿದರು ಪ್ರಿಯರೇ. ಇದನ್ನು ನೋಡಿರ್ತಕ್ಕಂಥ ನಾವುಗಳು ಇಂದು ಕರ್ತನ ಕಡೆಗೆ ತಿರುಗುತ್ತಾ ಇದ್ದೇವಾ? ನಮ್ಮಲ್ಲಿಯೂ ಕೂಡ ಅನೇಕರು ನಮ್ಮ ಸುಖಭೋಗಗಳಲ್ಲಿಯೇ ಮೈಮರೆತು ಕರ್ತನು ಕರೆದಾಗ್ಯೂ ಕೂಡ ಕರ್ತನ ಕರೆಯುವಿಕೆಗೆ ನಾವು ಕಿವಿಗೊಡುವುದಿಲ್ಲ. ಅಂಥ ಸಮಯದಲ್ಲಿ ದೇವರು ತನ್ನ ಮಕ್ಕಳು ಈ ಅನಿತ್ಯವಾದ ಜೀವಿತದಿಂದ ಹೊರಬರಬೇಕು, ನಿತ್ಯತ್ವಕ್ಕೆ ಅವರನ್ನು ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ತನ್ನ ರೆಕ್ಕೆಗಳನ್ನು ಚಾಚಿ ನಮಗೆ ಕರೆಯುತ್ತಾ ಇದ್ದಾರೆ. ಕರ್ತನು ಕರೆದಾಗ ಮೊಂಡ ಹೃದಯವುಳ್ಳವರಾಗಿರುವುದಾದರೆ, ಕರ್ತನು ಕೈ ಚಾಚಿ ನಮ್ಮನ್ನು ಕರೆದಾಗ ಕಡ್ಡಾಯವಾಗಿ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳಲಿಕ್ಕೆ ಬರಲೇಬೇಕಾಗುತ್ತದೆ ಪ್ರಿಯರೇ. ಆ ತಾಯಿ ಹದ್ದು ಮರಿಗಳಿಗೆ ಹಾರುವುದನ್ನು ಹೇಗೆ ಕಲಿಸಿಕೊಡುತ್ತದೋ ಅದೇ ರೀತಿಯಲ್ಲಿ ಕರ್ತನು ತನ್ನ ಮಕ್ಕಳಿಗೆ ಹಾರುವುದನ್ನು, ಅಂದರೆ ಆತ್ಮೀಕ ಜೀವಿತದಲ್ಲಿ ಮೇಲೇರುವುದನ್ನು ಕಲಿಸಿಕೊಡುತ್ತಾರೆ. ಆ ಗೂಡಿನಲ್ಲಿದ್ದ ಮರಿಗಳು ತಾಯಿಯ ರೆಕ್ಕೆಗಳ ಮೇಲೆ ಕುಳಿತು ಮೇಲೇರುವಂತೆ, ಅಲ್ಲಿ ಮೇಲೇರುತ್ತಾ ಹೋದ ಹಾಗೆಲ್ಲ ಈ ಪ್ರಪಂಚವನ್ನು ನೋಡಿ ಆನಂದಿಸುವಂತೆ ದೇವ ಮಕ್ಕಳು ಕರ್ತನ ರೆಕ್ಕೆಗಳ ಮೇಲೆ ಬಂದು ಆಶ್ರಯ ಪಡೆದಾಗ ಅವರು ಉತ್ತಮವಾದ ಅನುಭವವನ್ನು ಹೊಂದಿಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರು ಈ ಹೊತ್ತು ತನ್ನ ಪ್ರೀತಿಯ ರೆಕ್ಕೆಗಳನ್ನು ಚಾಚಿ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಅಂದು ಇಸ್ರಾಯೇಲರು ಐಗುಪ್ತವನ್ನು ಬಿಟ್ಟು ಹೊರಬಂದ ಹಾಗೆ ನೀವು ಕೂಡ ನಿಮ್ಮ ಪಾಪದ ದಾಸತ್ವವನ್ನು ಬಿಟ್ಟು ಹೊರಗೆ ಬನ್ನಿರಿ. ಈ ಲೋಕದ ಸುಖಭೋಗವನ್ನು ತೊರೆದು ಬಿಟ್ಟು ಕರ್ತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿರಿ. ಆತನೊಂದಿಗೆ ಇರ್ತಕ್ಕಂಥ ಅನ್ಯೋನ್ಯತೆಯಲ್ಲಿ ಉನ್ನತವಾದ ಆತ್ಮೀಕ ಅನುಭವಗಳನ್ನು ಅನುಭವಿಸಿರಿ, ಆತ್ಮೀಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. ಅಪ್ಪ, ನಮ್ಮೆಲ್ಲರನ್ನ ನೀವು ಪ್ರೀತಿಸಿ, ಕರುಣಿಸಿ, ಆಶೀರ್ವದಿಸಿ, ನಿನ್ನ ರೆಕ್ಕೆಯ ಮರೆಯಲ್ಲಿಟ್ಟು ಪೋಷಿಸ್ತಾ ಇದ್ದೀರಿ. ನಿಮ್ಮ ರೆಕ್ಕೆಯ ಮೇಲೆ ಹತ್ತಿ ನಾವು ಈ ಲೋಕದಲ್ಲಿ ಆನಂದಿಸುವಂತೆ ಕೃಪೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಉನ್ನತವಾದ ಆತ್ಮೀಕ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಾವೆಲ್ಲರೂ ಆತ್ಮೀಕ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕೆ ನಿನ್ನ ಬಳಿ ಬರಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಯಾವಾಗಲೂ ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.